ಬಗ್ಗೆ ಕ್ಷಣ ಕ್ಷಣಕ್ಕೂ ಕೂಡ ತಿಳಿದಷ್ಟು ಕೂಡ ಮತ್ತಷ್ಟು ಕುತೂಹಲ ಜಾಸ್ತಿ ಆಗ್ತಾ ಇದೆ. ಈಕೆ ಯಾರು, ಆಕ್ಚುಲ್ ಆಗಿ ಈಕೆ ಎಲ್ಲಿದ್ಲು, ಜೊತೆಯಲ್ಲಿ ಈಗ ಕಾಣಿಸ್ಕೊಂಡಿರೋದು ಯಾಕೆ, ಜೊತೆಯಲ್ಲಿ ಈಕೆ ಕಟ್ಟಿರುವಂತ ಈ ಕತೆ, ಇದೆಲ್ಲದಕ್ಕೂ ಕೂಡ ಒಂದಕ್ಕೊಂದು ಲಿಂಕ್ ಇದೆಯಾ, ಹಾಗಾದ್ರೆ ಸತ್ಯ ಇದೆಯಾ ಇದ್ರೆಲ್ಲ ಅನ್ನುವಂತಹ ಪ್ರಶ್ನೆಗಳು, ಕುತೂಹಲ ಎಷ್ಟಿದೆಯೋ ಅಷ್ಟೇ ಕುತೂಹಲ ಈಕೆಯ ಹಿಸ್ಟ್ರಿ ಮೇಲೂ ಕೂಡ ಇದೆ. ಈಕೆ ಯಾರು, ಎಲ್ಲಿಯವಳು, ಮೂಲತಃ ಎಲ್ಲಿಯವಳು, ಯಾಕೀಗ ಕಾಣಿಸ್ಕೊಂಡ್ಲು ಅನ್ನುವಂತಹ ವಿಚಾರ, ಅದಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸುಜಾತಾ ಭಟ್ ಮೂಲ ಹೆಸರು ಸುಜಾತಾ ಉಪಾಧ್ಯಾಯ. ಉಡುಪಿ ಜಿಲ್ಲೆ ಪರ್ಕಳದ ಪರೀಕಾದ ಸುಜಾತಾ, ಅದು ಅವರ ಮೂಲ ಊರು. ಸುಜಾತಾ ತಾತ ಅಪ್ಪಣ್ಣ ಉಪಾಧ್ಯಾಯರಿಗೆ 3 ಗಂಡು ಮಕ್ಕಳು. ಮೊದಲ ಮಗ ಗುರುರಾಜ್ ಉಪಾಧ್ಯಾಯ, ಅವ್ರ ಮಗಳೇ ಈ ಸುಜಾತಾ. ಸುಜಾತಾ ಚಿಕ್ಕಪ್ಪ ನಾರಾಯಣ ಉಪಾಧ್ಯಾಯ ಈ ಜಾಗವನ್ನ 2.5 ಎಕರೆ ಜಾಗವನ್ನ ಕೊಟ್ಟಿರೋದು, ಅದನ್ನ ಈಗಾಗಲೇ ಗಮನಿಸಿದ್ರು. ಈಕೆಯ ಹಿಸ್ಟ್ರಿ ಎಷ್ಟು ರೋಚಕವಾಗಿದೆಯೋ ಅಷ್ಟೇ ಈ ಪ್ರಕರಣಕ್ಕೂ ಜೊತೆಗೂ ಧರ್ಮಸ್ಥಳಕ್ಕೂ ಇರುವಂತಹ ಲಿಂಕ್ ಕೂಡ ಅಷ್ಟೇ ರೋಚಕವಾಗಿದೆ. ಯಾವಾಗ ಈ ಭೂಮಿಯನ್ನ ದಾನವಾಗಿ ನೀಡಲಾಗಿತ್ತು, ಸಹೋದರರಿಂದ ನಾರಾಯಣ ಭೂ ಖರೀದಿಯನ್ನ ಮಾಡ್ತಾರೆ, ಆ ನಂತರದಲ್ಲಿ ಇದನ್ನ ದಾನವಾಗಿ ನೀಡ್ತಾರೆ ಅನ್ನುವಂತ ಮಾಹಿತಿ. ಸುಜಾತಾ ಚಿಕ್ಕಪ್ಪ ನವಕೋಟಿ ನಾರಾಯಣ ಅಂತ ಪ್ರಸಿದ್ಧಿಯನ್ನ ಪಡೆದಂತವರು. ಅವ್ರ ಚಿಕ್ಕಪ್ಪ ಈ ಜಾಗವನ್ನ ದಾನವಾಗಿ ಕೊಟ್ಟಿರೋದು ಗಮನಿಸಿ. ಅವರು ನವಕೋಟಿ ನಾರಾಯಣ ಅಂತ ಪ್ರಸಿದ್ಧಿಯನ್ನ ಪಡೆದಿದ್ರು. ಮುಪ್ಪಿನ ಕಾಲದಲ್ಲಿ ಭೂಮಿಯನ್ನ ದಾನವಾಗಿ ಕೊಟ್ಟಿದ್ರು. 2 ಎಕರೆ ಜಾಗವನ್ನ ನಾರಾಯಣ ಉಪಾಧ್ಯಾಯ ನವಕೋಟಿ ನಾರಾಯಣ ಅಂತ ಏನು ಪ್ರಸಿದ್ಧಿಯನ್ನ ಪಡೆದಿದ್ರು, ಸುಜಾತಾ ಉಪಾಧ್ಯಾಯ ಅಲಿಯಾಸ್ ಸುಜಾತಾ ಭಟ್ ಚಿಕ್ಕಪ್ಪ ಅವರು ದಾನವಾಗಿ ಕೊಟ್ಟಂತ ಭೂಮಿ ಇದು. ಧರ್ಮಸ್ಥಳದಲ್ಲಿ 100 ಶವಗಳ ಹೂತಿಟ್ಟ ಪ್ರಕರಣ ಈಗಾಗಲೇ SIT ತನಿಖೆಯಲ್ಲಿ ಇರುವಂತದ್ದು. ಆದ್ರೆ ಆ ನಂತರದಲ್ಲಿ ಸುಜಾತಾ ಭಟ್ ಅಂತ ಹೇಳ್ಕೊಂಡು ನನಗೂ ಅನ್ಯಾಯ ಆಗಿದೆ ಅಂತ ಬಂದಂತ ಮಹಿಳೆ ಏನಿದ್ದಾರೆ, ಅವರು ಇದೇ ಉಡುಪಿಯ ಪರಿಕ ಮೂಲದವರು ಅಂತ ಹೇಳ್ಕೊಂಡಿದ್ರು. ಇದೇ ಪರಿಕ ಅನ್ನುವಂತ ಜಾಗದಲ್ಲಿ ನಾವು ಇರುವಂತದ್ದು. ನವಕೋಟಿ ನಾರಾಯಣ ಅಂತ ಏನಿದ್ದಾರೆ, ಅವರು ಈ ಭೂಮಿಯನ್ನ 2 ಎಕರೆ ಭೂಮಿ ಮತ್ತು ದೇವಸ್ಥಾನವನ್ನ ಧರ್ಮಸ್ಥಳದವರಿಗೆ ದಾನವಾಗಿ ನೀಡ್ತಾರೆ. ಸುಜಾತಾ ಭಟ್ ಅವರ ತಂದೆ ಗುರುರಾಜ್ ಉಪಾಧ್ಯಾಯ ಮತ್ತೆ ನಾರಾಯಣ ಉಪಾಧ್ಯಾಯ ಮತ್ತೆ ಮೂರ್ತಿ ಉಪಾಧ್ಯಾಯ ಅಂತ 3 ಜನ ಅಣ್ಣ ತಮ್ಮಂದಿರಿರ್ತಾರೆ. ಅದರಲ್ಲಿ ನಾರಾಯಣ ಉಪಾಧ್ಯಾಯ ಅಂತ ಹೇಳೋರು ನವಕೋಟಿ ನಾರಾಯಣ ಅಂತ ಹೆಸರನ್ನ ಪಡ್ಕೊಂಡಿರ್ತಾರೆ. ಅವರ ತಂದೆಯ ಕಾಲದಲ್ಲಿ, ಅವರ ಹಿರಿಯರ ಕಾಲದಲ್ಲಿ ಪರಿಕ ಅರಮನೆಯಿಂದ ದೇವಸ್ಥಾನದ ಸೇವೆಗೆ ಆಗಿ ಭೂಮಿಯನ್ನ ನೀಡಲಾಗಿತ್ತು. 2 ಎಕರೆ ಭೂಮಿಯನ್ನ ಬಳುವಳಿಯಾಗಿ ನೀಡಲಾಗಿತ್ತು. ಆ ನಂತರದಲ್ಲಿ ಸುಜಾತಾ ಭಟ್ ಏನಿದ್ದಾರೆ, ಸುಜಾತಾ ಭಟ್ ಯಾನೆ ಉಪಾಧ್ಯಾಯ, ಅವರು ಹೇಳೋ ಪ್ರಕಾರ ಇಲ್ಲಿ ನನ್ನ ಮೂಲ ಅಂತ. ಆದ್ರೆ ಆ ಭೂಮಿಗೆ 2 ಅಣ್ಣಂದಿರಿಗೂ ಕೂಡ ನವಕೋಟಿ ನಾರಾಯಣ ಅವರು ಹಣವನ್ನ ಪಾವತಿ ಮಾಡಿ ಆ ಭೂಮಿಯನ್ನ ತನ್ನ ಮುಪ್ಪಿನ ಕಾಲದಲ್ಲಿ ಧರ್ಮಸ್ಥಳಕ್ಕೆ ಒಂದು ದಾನವಾಗಿ ನೀಡ್ತಾರೆ. ಆ ನಂತರದಲ್ಲಿ ಧರ್ಮಸ್ಥಳ ಟ್ರಸ್ಟ್ ಏನಿದೆ, ಅದು ಇಲ್ಲೊಂದು ಸೌಖ್ಯವನವನ್ನ ಕೂಡ ನಿರ್ಮಾಣ ಮಾಡ್ತಾರೆ. ಅದಕ್ಕಾಗಿ ಸುಮಾರು 13 ಎಕರೆ ಭೂಮಿಯನ್ನ ಕೂಡ ಊರಿನವರಿಂದ ಉತ್ತಮ ಹಣ ನೀಡಿ ಖರೀದಿಯನ್ನ ಮಾಡ್ತಾರೆ. ಅನಂತರದಲ್ಲಿ ಪರೀಕದಲ್ಲಿ ಧರ್ಮಸ್ಥಳದ ಒಂದು ಸೌಖ್ಯವನ ಅನ್ನುವಂತ ಆಯುರ್ವೇದಿಕ್ ಚಿಕಿತ್ಸಾಲಯ ಕೂಡ ನಿರ್ಮಾಣ ಆಗ್ತದೆ. ಸದ್ಯ ಆಕೆ ಸುಜಾತಾ ಭಟ್ ಅಂತ ಹೇಳ್ಕೊಳ್ಳುವವರು ಇದೇ ಉಡುಪಿಯ ಮೂಲದವರು. ಆದ್ರೆ ಆಕೆ ತನ್ನ ಕಿರಿಯ ವಯಸ್ಸಿನಲ್ಲೇ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗ್ತಾರೆ. ಬೇರೆ ಬೇರೆ ಕಾರಣದಿಂದಾಗಿ ಆಕೆ ಇಲ್ಲಿ ಇರೋದಿಲ್ಲ. ಹಾಗಾಗಿ ಈ ಊರಿನಲ್ಲಿ ಆಕೆಯ ಬಗ್ಗೆ ಯಾರಿಗೂ ಕೂಡ ಅಷ್ಟಾಗಿ ಪರಿಚಯ ಕೂಡ ಇಲ್ಲ. ಆದ್ರೆ ಆಕೆ ಹೇಳ್ತಿರುವಂತ ಪರಿಕದ ಭೂಮಿ ಇರುವಂತದ್ದು ಇದೆ. ಇದು ಸದ್ಯಕ್ಕೆ 2 ಎಕರೆ ಭೂಮಿಯನ್ನು ಒಳಪಟ್ಟಂತೆ ಸುಮಾರು 13 ಎಕರೆಯಲ್ಲಿ ಆಯುರ್ವೇದಿಕ್ ಚಿಕಿತ್ಸಾಲಯ ಕೂಡ ಇರುವಂತದ್ದು. ಸದ್ಯಕ್ಕೆ ಆ ದೇವಸ್ಥಾನವನ್ನು ಕೂಡ ಧರ್ಮಸ್ಥಳದವರೇ ನಡೆಸ್ತಾ ಇರುವಂತದ್ದು. ಈ 2 ಎಕರೆ ಭೂಮಿಯಲ್ಲಿ ತನಗೆ ಏನು ಪಾಲು ಸಿಗ್ಲಿಲ್ಲ ಅನ್ನುವಂತ ಕಾರಣಕ್ಕೆ ನನ್ನ ಚಿಕ್ಕಪ್ಪ ನಮಗೆ ಏನು ಕೊಡದೆ ಅದನ್ನ ದಾನ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ಪರೋಕ್ಷವಾಗಿ ಆ ಒಂದು ಅಸಮಾಧಾನವೇ ಈ ಪ್ರಕರಣದ ಸೃಷ್ಟಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಇಲ್ಲಿಯ ಮೂಲಗಳು ಹೇಳೋ ಪ್ರಕಾರ ಸುಜಾತಾ ಭಟ್ ಏನಿದ್ದಾರೆ, ಸುಜಾತಾ ಉಪಾಧ್ಯಾಯ, ಅವರಿಗೂ ಈ ಭೂಮಿಗೂ ಸಂಬಂಧ ಇರೋದಿಲ್ಲ. ಯಾಕಂದ್ರೆ ಈ ಭೂಮಿಯನ್ನ ಅವರ ಚಿಕ್ಕಪ್ಪ
ಅಣ್ಣಂದಿರಿಗೆ ಹಣ ಕೊಟ್ಟು ಖರೀದಿ ಮಾಡಿ ಆ ನಂತರದಲ್ಲಿ ಧರ್ಮಸ್ಥಳಕ್ಕೆ ತನ್ನ ಸ್ವ ಇಚ್ಛೆಯಿಂದ ದಾನ ಮಾಡಿರುವಂತದ್ದು. ಆದ್ರೆ ಈ ಪ್ರಕರಣದಲ್ಲಿ ಇದು ಕೂಡ ತಳುಕು ಹಾಕಿಕೊಂಡಿರೋದ್ರಿಂದ ಸದ್ಯ ಒಂದು ಪ್ರಮುಖ ಅಂಶವಾಗಿ ಹೊರಬಿದ್ದಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ. ಸುಜಾತಾ ಭಟ್ ಬಗ್ಗೆ ಕ್ಷಣ ಕ್ಷಣಕ್ಕೂ ಕೂಡ ತಿಳಿದಷ್ಟು ಕೂಡ ಮತ್ತಷ್ಟು ಕುತೂಹಲ ಜಾಸ್ತಿ ಆಗ್ತಾ ಇದೆ. ಈಕೆ ಯಾರು, ಆಕ್ಚುಲ್ ಆಗಿ ಈಕೆ ಎಲ್ಲಿದ್ಲು, ಜೊತೆಯಲ್ಲಿ ಈಗ ಕಾಣಿಸ್ಕೊಂಡಿರೋದು ಯಾಕೆ, ಜೊತೆಯಲ್ಲಿ ಈಕೆ ಕಟ್ಟಿರುವಂತ ಈ ಕತೆ, ಇದೆಲ್ಲದಕ್ಕೂ ಕೂಡ ಒಂದಕ್ಕೊಂದು ಲಿಂಕ್ ಇದೆಯಾ, ಹಾಗಾದ್ರೆ ಸತ್ಯ ಇದೆಯಾ ಇದ್ರೆಲ್ಲ ಅನ್ನುವಂತಹ ಪ್ರಶ್ನೆಗಳು, ಕುತೂಹಲ ಎಷ್ಟಿದೆಯೋ ಅಷ್ಟೇ ಕುತೂಹಲ ಈಕೆಯ ಹಿಸ್ಟ್ರಿ ಮೇಲೂ ಕೂಡ ಇದೆ. ಈಕೆ ಯಾರು, ಎಲ್ಲಿಯವಳು, ಮೂಲತಃ ಎಲ್ಲಿಯವಳು, ಯಾಕೀಗ ಕಾಣಿಸ್ಕೊಂಡ್ಲು ಅನ್ನುವಂತಹ ವಿಚಾರ, ಅದಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸುಜಾತಾ ಭಟ್ ಮೂಲ ಹೆಸರು ಸುಜಾತಾ ಉಪಾಧ್ಯಾಯ. ಉಡುಪಿ ಜಿಲ್ಲೆ ಪರ್ಕಳದ ಪರೀಕಾದ ಸುಜಾತಾ, ಅದು ಅವರ ಮೂಲ ಊರು. ಸುಜಾತಾ ತಾತ ಅಪ್ಪಣ್ಣ ಉಪಾಧ್ಯಾಯರಿಗೆ 3 ಗಂಡು ಮಕ್ಕಳು. ಮೊದಲ ಮಗ ಗುರುರಾಜ್ ಉಪಾಧ್ಯಾಯ, ಅವ್ರ ಮಗಳೇ ಈ ಸುಜಾತಾ. ಸುಜಾತಾ ಚಿಕ್ಕಪ್ಪ ನಾರಾಯಣ ಉಪಾಧ್ಯಾಯ ಈ ಜಾಗವನ್ನ 2.5 ಎಕರೆ ಜಾಗವನ್ನ ಕೊಟ್ಟಿರೋದು, ಅದನ್ನ ಈಗಾಗಲೇ ಗಮನಿಸಿದ್ರು. ಈಕೆಯ ಹಿಸ್ಟ್ರಿ ಎಷ್ಟು ರೋಚಕವಾಗಿದೆಯೋ ಅಷ್ಟೇ ಈ ಪ್ರಕರಣಕ್ಕೂ ಜೊತೆಗೂ ಧರ್ಮಸ್ಥಳಕ್ಕೂ ಇರುವಂತಹ ಲಿಂಕ್ ಕೂಡ ಅಷ್ಟೇ ರೋಚಕವಾಗಿದೆ. ಯಾವಾಗ ಈ ಭೂಮಿಯನ್ನ ದಾನವಾಗಿ ನೀಡಲಾಗಿತ್ತು, ಸಹೋದರರಿಂದ ನಾರಾಯಣ್ ಭೂ ಖರೀದಿಯನ್ನ ಮಾಡ್ತಾರೆ, ಆ ನಂತರದಲ್ಲಿ ಇದನ್ನ ದಾನವಾಗಿ ನೀಡ್ತಾರೆ ಅನ್ನುವಂತ ಮಾಹಿತಿ. ಸುಜಾತಾ ಚಿಕ್ಕಪ್ಪ ನವಕೋಟಿ ನಾರಾಯಣ ಅಂತ ಪ್ರಸಿದ್ಧಿಯನ್ನ ಪಡೆದಂತವರು. ಅವ್ರ ಚಿಕ್ಕಪ್ಪ ಈ ಜಾಗವನ್ನ ದಾನವಾಗಿ ಕೊಟ್ಟಿರೋದು ಗಮನಿಸಿ. ಅವರು ನವಕೋಟಿ ನಾರಾಯಣ ಅಂತ ಪ್ರಸಿದ್ಧಿಯನ್ನ ಪಡೆದಿದ್ರು. ಮುಪ್ಪಿನ ಕಾಲದಲ್ಲಿ ಭೂಮಿಯನ್ನ ದಾನವಾಗಿ ಕೊಟ್ಟಿದ್ರು. 2 ಎಕರೆ ಜಾಗವನ್ನ ನಾರಾಯಣ ಉಪಾಧ್ಯಾಯ ನವಕೋಟಿ ನಾರಾಯಣ ಅಂತ ಏನು ಪ್ರಸಿದ್ಧಿಯನ್ನ ಪಡೆದಿದ್ರು, ಸುಜಾತಾ ಉಪಾಧ್ಯಾಯ ಅಲಿಯಾಸ್ ಸುಜಾತಾ ಭಟ್ ಚಿಕ್ಕಪ್ಪ ಅವರು ದಾನವಾಗಿ ಕೊಟ್ಟಂತ ಭೂಮಿ ಇದು. ಧರ್ಮಸ್ಥಳದಲ್ಲಿ 100 ಶವಗಳ ಹೂತಿಟ್ಟ ಪ್ರಕರಣ ಈಗಾಗಲೇ ಎಸ್ಐಟಿ ತನಿಖೆಯಲ್ಲಿ ಇರುವಂತದ್ದು. ಆದ್ರೆ ಆ ನಂತರದಲ್ಲಿ ಸುಜಾತಾ ಭಟ್ ಅಂತ ಹೇಳ್ಕೊಂಡು ನನಗೂ ಅನ್ಯಾಯ ಆಗಿದೆ ಅಂತ ಬಂದಂತ ಮಹಿಳೆ ಏನಿದ್ದಾರೆ, ಅವರು ಇದೇ ಉಡುಪಿಯ ಪರಿಕ ಮೂಲದವರು ಅಂತ ಹೇಳ್ಕೊಂಡಿದ್ರು. ಇದೇ ಪರಿಕ ಅನ್ನುವಂತ ಜಾಗದಲ್ಲಿ ನಾವಿರುವಂತದ್ದು. ನವಕೋಟಿ ನಾರಾಯಣ ಅಂತ ಏನಿದ್ದಾರೆ, ಅವರು ಈ ಭೂಮಿಯನ್ನ 2 ಎಕರೆ ಭೂಮಿ ಮತ್ತು ದೇವಸ್ಥಾನವನ್ನ ಧರ್ಮಸ್ಥಳದವರಿಗೆ ದಾನವಾಗಿ ನೀಡ್ತಾರೆ. ಸುಜಾತಾ ಭಟ್ ಅವರ ತಂದೆ ಗುರುರಾಜ್ ಉಪಾಧ್ಯಾಯ ಮತ್ತೆ ನಾರಾಯಣ ಉಪಾಧ್ಯಾಯ ಮತ್ತೆ ಮೂರ್ತಿ ಉಪಾಧ್ಯಾಯ ಅಂತ 3 ಜನ ಅಣ್ಣ ತಮ್ಮಂದಿರಿರ್ತಾರೆ. ಅದರಲ್ಲಿ ನಾರಾಯಣ ಉಪಾಧ್ಯಾಯ ಅಂತ ಹೇಳೋರು ನವಕೋಟಿ ನಾರಾಯಣ ಅಂತ ಹೆಸರನ್ನ ಪಡ್ಕೊಂಡಿರ್ತಾರೆ. ಅವರ ತಂದೆಯ ಕಾಲದಲ್ಲಿ, ಅವರ ಹಿರಿಯರ ಕಾಲದಲ್ಲಿ ಪರಿಕ ಅರಮನೆಯಿಂದ ದೇವಸ್ಥಾನದ ಸೇವೆಗೆ ಆಗಿ ಭೂಮಿಯನ್ನ ನೀಡಲಾಗಿತ್ತು. 2 ಎಕರೆ ಭೂಮಿಯನ್ನ ಬಳುವಳಿಯಾಗಿ ನೀಡಲಾಗಿತ್ತು. ಆ ನಂತರದಲ್ಲಿ ಸುಜಾತಾ ಭಟ್ ಏನಿದ್ದಾರೆ, ಸುಜಾತಾ ಭಟ್ ಯಾನೆ ಉಪಾಧ್ಯಾಯ, ಅವರು ಹೇಳೋ ಪ್ರಕಾರ ಇಲ್ಲಿ ನನ್ನ ಮೂಲ ಅಂತ. ಆದ್ರೆ ಆ ಭೂಮಿಗೆ ಇಬ್ರು ಅಣ್ಣಂದಿರಿಗೂ ಕೂಡ ನವಕೋಟಿ ನಾರಾಯಣ ಅವರು